ಈ ಲೋಕದಲ್ಲಿರುವ ಎಲ್ಲ ಸಮಸ್ಯೆಗಳು ಮೊಬೈಲ್ ಫೋನ್ನಿಂದಲೇ ಬರ್ತಾ ಇವೆಯಾ? ಇದೊಂದು ದೊಡ್ಡ ಪ್ರಶ್ನೆ. ದಿನದಿಂದ ದಿನಕ್ಕೆ ನಮಗೆ ಹೊಸ ಹೊಸ ಹೆಡ್ಡೇಕ್ಗಳು ಬರ್ತಾ ಇವೆ ಮತ್ತು ನಾವು ಇದನ್ನು ನೋಡ್ತಾ ಇದ್ದೇವೆ, ಓದ್ತಾ ಇದ್ದೇವೆ. ಈಗದ್ದು ಹೊಸ ಪ್ರಾಬ್ಲಮ್ಮು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಮಕ್ಕಳ ಅಂದರೆ 3.5 ವರ್ಷದಿಂದ 14 ವರ್ಷದ ಒಳಗಡೆನ ಮಕ್ಕಳ ಕಣ್ಣಿನ ಪರೀಕ್ಷೆ ಮಾಡುವಾಗ 6,000 ಮಕ್ಕಳಿಗೆ ಕಣ್ಣಿನ ದೋಷಗಳು ಬಂದಿವೆ. ಆರೋಗ್ಯ ಇಲಾಖೆ ಒಂದು ಗಂಭೀರವಾದ ಎಚ್ಚರಿಕೆಯನ್ನು ನೀಡಿದೆ. ಈ 6,000 ಮಕ್ಕಳಲ್ಲಿ 5,000 ಮಕ್ಕಳಿಗೆ ಕಂಪಲ್ಸರಿಯಾಗಿ ಕನ್ನಡಕ ಇಡಲೇಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಇಷ್ಟು ಚಿಕ್ಕ ಮಕ್ಕಳಿಗೆ ಈ ಪ್ರಾಬ್ಲಮ್ಸ್ ಹೇಗೆ? ಇದಕ್ಕೆ ಒಂದೇ ಕಾರಣ ಏನೆಂದರೆ ಅದು ಅತಿಯಾದ ಮೊಬೈಲ್ ಫೋನಿನ ಬಳಕೆ. ಹೌದು, ಅತಿಯಾದ ಮೊಬೈಲ್ ಫೋನಿನ ಬಳಕೆಯಿಂದ ಅದೆಷ್ಟೋ ಪ್ರಾಬ್ಲಮ್ಗಳಿವೆ. ಆದರೆ ಈ ಪ್ರಾಬ್ಲಮ್ನಿಂದ ಈಗ ಪೋಷಕರು ಇನ್ನಷ್ಟು ಚಿಂತಿತರಾಗಿದ್ದಾರೆ. ಮಕ್ಕಳು ಮೊಬೈಲ್ ನೋಡಲೇಬಾರದಂತ ಏನಿಲ್ಲ, ನೋಡಬೇಕು. ಆದರೆ ಕಂಟಿನ್ಯೂಸ್ ಆಗಿ ಮೊಬೈಲ್ ಸ್ಕ್ರೀನನ್ನೇ ನೋಡಿದಲ್ಲಿ ಕಣ್ಣಿನ ಪ್ರಾಬ್ಲಮ್ ಬರ್ತದೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಮಕ್ಕಳು ಹೆಡ್ಡೇಕ್ ಇದ್ದರೆ, ಕಣ್ಣು ಕೆಂಪಾದರೆ ಅಥವಾ ಕಣ್ಣಿನಲ್ಲಿ ತುರಿಕೆ ಬಂದರೆ ಇಮ್ಮಿಡಿಯೇಟ್ಲಿ ಡಾಕ್ಟರ್ ಹತ್ರ ನೀವು ಕನ್ಸಲ್ಟ್ ಮಾಡಿ. ಮತ್ತು ಇನ್ನೊಂದು, ಮಕ್ಕಳಿಗೆ 20-20-20 ಫಾರ್ಮುಲಾವನ್ನು ಫಾಲೋ ಮಾಡಿ. ಯಾಕೆಂದರೆ ಮೊಬೈಲ್ ಮಕ್ಕಳು ನೋಡ್ತಾರೆ, ನೋಡದಿರಲಿಕ್ಕೆ ಸಾಧ್ಯ ಇಲ್ಲ, ನೋಡಲೇಬೇಕು. ಮಕ್ಕಳು ಮೊಬೈಲ್ ಯೂಸ್ ಮಾಡುವಾಗ ಆ ಮಕ್ಕಳು ಮೊಬೈಲಲ್ಲಿ ಏನನ್ನು ನೋಡ್ತಾರೆ ಅಂತ ನೀವು ನೋಡಿ, ಏನನ್ನು ಆಡ್ತಾರೆ ಅಂತ ನೋಡಿ. ಸೆಕೆಂಡ್, 20 ನಿಮಿಷಕ್ಕೂ ಹೆಚ್ಚು ಕಂಟಿನ್ಯೂಸ್ ಆಗಿ ಸ್ಕ್ರೀನ್ ನೋಡಲಿಕ್ಕೆ ಬಿಡಬೇಡಿ. ಒಂದು ವೇಳೆ ಲಾಂಗ್ ಟೈಮ್ ನೋಡಿದರೆ 20 ನಿಮಿಷದ ನಂತರ ಕಣ್ಣು ಓಪನ್ ಮಾಡಿ 20 ಫೀಟ್ ದೂರ ನೋಡುವಂತೆ ಮಾಡಿ, ಆಕಾಶ ನೋಡುವಂತೆ ಮಾಡಿ, ಗ್ರೀನರಿ ನೋಡುವಂತೆ ಮಾಡಿ, ಹೊರಗೆ ನೋಡುವಂತೆ ಮಾಡಿ. ಅಲ್ಲಿ 20 ಸೆಕೆಂಡುಗಳು ಅಟ್ಲೀಸ್ಟ್ ಆ ದೃಷ್ಟಿ ಮೊಬೈಲಿಂದ ಬೇರೆ ಕಡೆಗೆ ಇರಲಿ. ಈ 20-20-20 ಫಾರ್ಮುಲಾದಿಂದ ಈ ಕಣ್ಣಿನ ಸಮಸ್ಯೆ ಬರುವುದನ್ನು ಸ್ವಲ್ಪ ಮಟ್ಟಿಗೆ ನೀವು ಇಳಿಕೆ ಮಾಡಬಹುದು. ಆದರೆ ಎಕ್ಸೆಸಿವ್ ಮೊಬೈಲ್ ಯೂಸಲ್ಲಿ ಕಣ್ಣಿನ ಪ್ರಾಬ್ಲಮ್ ಮಕ್ಕಳಿಗೆ ಕಟ್ಟಿಟ್ಟ ಬುತ್ತಿ. ಈ ಬಗ್ಗೆ ಮಾಹಿತಿ ನೀಡುವುದು ನನ್ನ ಹವ್ಯಾಸ. ಆ್ಯಕ್ಷನ್ ತೆಗೆದುಕೊಳ್ಳುವುದು ನಿಮ್ಮ ಕೈಯಲ್ಲಿದೆ.